ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಗೈಸ್, ಇಷ್ಟು ದಿನ ನಾವು ಒಂದು ಬಂಗ್ಲೆಯಲ್ಲಿರೋ ನಡೆದಿರುವ ಸ್ಟೋರಿ, ಹಾಸ್ಪಿಟ್ಲ್, ಅಲ್ಲೆಲ್ಲ ಕಡೆ ನಡೆದಿರುವಂಥ ಒಂದು ಸ್ಕೇರಿ ಇನ್ಸಿಡೆಂಟ್ನ ನಾನು ನಿಮ್ಗೆ ಹೇಳಿದ್ದೀನಿ. ಬಟ್ ಇವತ್ತು ನಡೆದಿರುವಂಥದ್ದು ಒಂದು ಹಾಸ್ಟೆಲ್ PGಯಲ್ಲಿ ನಡೆದಿರುವಂಥ ಈ ಒಂದು ಘಟನೆ. ಆ ದಿನ ರಾತ್ರಿ ಆ ಒಂದು ಕಾಲೇಜಲ್ಲಿ ಒಂದು ಫಂಕ್ಷನ್ಸ್ ಇರುತ್ತೆ. ಸೊ ಈ ಒಂದು ಫಂಕ್ಷನನ್ನು ಅವರು ಆ ಒಂದು ಕಾಲೇಜ್ ಹಾಗೂ PGಯಿಂದ ಸ್ವಲ್ಪ ದೂರದಲ್ಲಿರುವಂಥ ಒಂದು ಪ್ಲೇಗ್ರೌಂಡ್, ದೊಡ್ಡದಾಗಿರುವಂಥ ಒಂದು ಪ್ಲೇಗ್ರೌಂಡಲ್ಲಿ ಆ ಒಂದು ಫಂಕ್ಷನ್ನ ಇಟ್ಟಿರ್ತಾರೆ. ಅದು ನೈಟ್ 10 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಒಬ್ಬ ಹುಡುಗ, ಆತನ ಹೆಸರು ರಾಜೇಶ್. ಅವನು ಮತ್ತು ಅವನ ಎಲ್ಲ ಫ್ರೆಂಡ್ಸ್, ಹಾಸ್ಟೆಲ್ ಹುಡುಗರು ಎಲ್ಲರೂ ಕೂಡ ಆ ಒಂದು ಫಂಕ್ಷನ್ನಲ್ಲಿ ಭಾಗಿಯಾಗ್ತಾರೆ. ಈತನಿಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾನೆ, ಅವನ ಹೆಸರು ಕಿರಣ್ ಅಂತ. ಸೊ ಅವನು ಕೂಡ ಅವನ ಜೊತೆನೇ ಓದ್ತಾ ಇರ್ತಾನೆ, ಅದೇ ಹಾಸ್ಟೆಲಲ್ಲಿ ಕೂಡ ಅವನ ಜೊತೆನೇ ಉಳ್ಕೊಂಡಿರ್ತಾನೆ. ಸೊ ವಿಷಯ ಏನಪ್ಪ ಅಂದರೆ, ಇವನು ರಾಜೇಶ್ ಅನ್ನೋನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫಂಕ್ಷನ್ಗೆ ಹೋಗ್ತಾನೆ. ಸೊ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಾ ಇದ್ದಾಗೆ ಇವನಿಗೆ ಆ ಒಂದು ಸಾಂಗ್ಸ್, ಅಲ್ಲಿ ಆಗ್ತಿರೋ ಡ್ಯಾನ್ಸ್, ತುಂಬ ಕಾರ್ಯಕ್ರಮಗಳ ನಡುವೆ ಈತನಿಗೊಂದು ಕಾಲ್ ಬರುತ್ತೆ. ಫಸ್ಟ್ ಇವನಿಗೆ ಗೊತ್ತಾಗಲ್ಲ, ನಂತರ ಗೊತ್ತಾಗುತ್ತೆ ಇವನಿಗೆ ತನ್ನ ಮೊಬೈಲ್ ವೈಬ್ರೇಟ್ ಆಗ್ತಾ ಇದೆ ಅಂತ. ತನ್ನ ಫ್ರೆಂಡ್ ಕಾಲ್ ಮಾಡಿರ್ತಾನೆ. ಸೊ ಎತ್ತಿ ಕೇಳ್ತಾನೆ, ನಮ್ಮ ಹಾಸ್ಟೆಲ್ ಹತ್ರ ಬೇಗ ಬಾ, ನನ್ನ ರೂಮ್ ಹತ್ರ ಬೇಗ ಬಾ ಅಂತ. ಅವನು ತುಂಬ ಸ್ಲೋ ಧ್ವನಿಯಲ್ಲಿ ಕಿರಣ್ ಅನ್ನೋನು ಮಾತಾಡ್ತಾನಂತೆ. ಸೊ ಫೋನಲ್ಲಿ ಈ ಧ್ವನಿನ ಇವನಿಗೆ ತುಂಬ ಹೆದರಿಕೆ ಕೂಡ ಆಗುತ್ತೆ. ಯಾಕೆ ಈ ಒಂದು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾನೆ, ನೀನು ಬಂದಿಲ್ವಾ, ನೀನು ಪ್ರೋಗ್ರಾಮಲ್ಲಿ ಇಲ್ವಾ ಅಂತ ಕೇಳ್ತಾನೆ ಅವನ್ನ. ಸೊ ಅಲ್ಲಿಗೆ ಫೋನ್ ಕಟ್ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಇವನು ತಡ ಮಾಡಲ್ಲ, ಇಮ್ಮಿಡಿಯೇಟ್ ಅಲ್ಲಿಂದ ಅವನು ಸೀದಾ ತನ್ನ ಹಾಸ್ಟೆಲ್ಗೆ ಹೋಗ್ತಾನೆ. ಆದರೆ ಒಂದೇನು ಅಂದರೆ, ಆ ಹಾಸ್ಟೆಲ್ ಫುಲ್ ಯಾರೂ ಇರೋದಿಲ್ಲ, ಎಲ್ಲರೂ ಕೂಡ ಈ ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾ ಇರ್ತಾರೆ. ಆತ ಮೆನ್ಷನ್ ಮಾಡಿರ್ತಾನೆ, ಈ ಒಂದು ಸ್ಟೋರಿ ನಿಮಗೆ ಸಿನಿಮ್ಯಾಟಿಕ್ ಅಂತ ಅನ್ನಿಸ್ಬೋದು, ಬಟ್ ಇದು ನಿಜವಾದ ಘಟನೆ ಅಂತ ಅವನೇ ಮೆನ್ಷನ್ ಮಾಡಿರ್ತಾನೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಅವನು ಅಲ್ಲಿ ಹೋಗ್ತಾನೆ, ಯಾರು ಕೂಡ ಇರೋದಿಲ್ಲ. ಸ್ಟಾರ್ಟಿಂಗ್ ಅವನಿಗೆ ತುಂಬ ಭಯ ಆಗುತ್ತಂತೆ. ಅಂದರೆ ಫುಲ್ ಖಾಲಿ ಇದೆ, ಯಾರೂ ಇಲ್ಲ, ಹಾಸ್ಟೆಲಲ್ಲಿ ಒಬ್ಬರು ಕೂಡ ಇಲ್ಲ. 10:30 11 ಗಂಟೆ ನೈಟ್ ಆಗಿರುತ್ತೆ. ಅದಾದಮೇಲೆ ಸೀದಾ ಆತ ಓಡ್ ಬಂದು ಸೀದಾ ಕಿರಣ್ನ ರೂಮ್ಗೆ ಹೋಗ್ತಾನೆ. ಹೋಗಿ ಬಾಗಿಲನ್ನ ತಡ್ತಾನೆ, ಬಾಗಿಲು ಲಾಕ್ ಆಗಿರುತ್ತೆ. ಅವನೇ ಫೋನ್ ಮಾಡಿರ್ತಾನೆ, ಗೈಸ್ ಬಾ ಅಂತ ಹೇಳಿರ್ತಾನೆ, ನಾನು ರೂಮಲ್ಲಿದ್ದೀನಿ ಅಂತ ಸ್ಲೋ ಧ್ವನಿಯಲ್ಲಿ ಮಾತಾಡಿರ್ತಾನಂತೆ. ಇವಾಗ ನೋಡಿದ್ರೆ ಅವನ ರೂಮ್ ಕ್ಲೋಸ್ ಆಗಿರುತ್ತೆ. ತುಂಬ ಬಾಗಿಲನ್ನ ನಾಕ್ ಮಾಡ್ತಾನೆ, ರಿಂಗ್ ಮಾಡ್ತಾನೆ, ಕಾಲ್ ಹೋಗ್ತಾ ಇರಲ್ಲ. ತಿರ್ಗಾ ಮತ್ತೆ ಹಾಸ್ಟೆಲ್ ಸರೌಂಡಿಂಗ್ಸ್ ಎಲ್ಲ ನೋಡಿ ಅವನ ಹೆಸರಲ್ಲಿ ಕೂಗ್ತಾನೆ. ತಿರ್ಗಾ ಮತ್ತೆ ಅದೇ ರೂಮ್ ಹತ್ರ ಬಂದು ಮತ್ತೆ ರಿಂಗ್ ಮಾಡ್ತಾನೆ. ಆವಾಗ ಕಾಲ್ ರಿಂಗ್ ಆಗುತ್ತೆ. ಅದಾದಮೇಲೆ ಅವನು ತುಂಬ ಭಯ ಬೀಳ್ತಾನೆ, ಏನು ನಡೀತಾ ಇದೆ ಅಲ್ಲ. ಅವನು ತುಂಬ ಕನ್ಫ್ಯೂಸ್ ಆಗ್ತಾನೆ, ಯಾರು ರಾಜೇಶ್. ಅದಾದ ನಂತರ ಅಲ್ಲಿಂದ ಮತ್ತೆ ಹೊರಗಡೆ ಹೋಗೋಕ್ಕೆ ಶುರು ಮಾಡ್ತಾನೆ. ಆವಾಗ ಗೇಟ್ ಹತ್ರ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ. ಆ ಸ್ಟೂಡೆಂಟ್ಸ್ಗಳಲ್ಲಿ ಒಬ್ಬ ಕಿರಣ್ ಕೂಡ ಆಗಿರ್ತಾನೆ. ಇವನಿಗೆ ಕಾಲ್ ಮಾಡಿದ್ದು ಕಿರಣ್, ಇವಾಗ ಎದುರುಗಡೆ ಬರ್ತಾ ಇರೋದು ಕಿರಣ್. ಹಾಗಾದರೆ ಆ ಫೋನ್ ಮಾಡಿದ್ಯಾರು, ಸ್ಲೋ ಧ್ವನಿಯಲ್ಲಿ ಮಾತಾಡಿದ್ಯಾರು? ಇದು ನನ್ನ ಕ್ವಶನು, ನಿಮ್ಮ ಕ್ವಶನು ಅಲ್ವಾ? ಸೊ ಇದು ಆಗುತ್ತೆ. ಅದು ಆದ ನಂತರ ಅವನು ಬಂದ ತಕ್ಷಣ ಇವನು ತುಂಬ ಕೋಪ ಬರ್ತಂತೆ. ಕಿರಣ್, ನೀನು ಎಲ್ಲಿ ಹೋಗಿದ್ಯಾ, ನೀನು ಯಾಕೆ ಆ ರೀತಿ ಕಾಲಲ್ಲಿ ಹಾಗೆ ಮಾತಾಡ್ತಾ ಇದ್ದೆ, ಇವಾಗ ನೋಡಿದ್ರೆ ರೂಮ್ ಲಾಕ್ ಆಗಿದೆ, ಏನಾಗಿದೆ ನಿನಗೆ ಅಂತ ಕೇಳ್ತಾನೆ. ಅವನು ತುಂಬ ಆಶ್ಚರ್ಯವಾಗಿ ರಿಯಾಕ್ಟ್ ಮಾಡ್ತಾನೆ. ಸೀದಾ ಬರ್ತಾನೆ, ರೂಮ್ ಓಪನ್ ಮಾಡ್ತಾನೆ, ಸೀದಾ ಬಂದು ತನ್ನ ಬ್ಯಾಗ್ ಒಳಗೆ ಆ ಮೊಬೈಲ್ ಇಟ್ಟಿರೋದನ್ನ ತೋರಿಸ್ತಾನೆ. ಇಲ್ಲಿಗೆ ಈ ರಾಜೇಶ್ ಅನ್ನೋನು ಲಿಟ್ರಲಿ ಸತ್ತೋದ. ಅಂದರೆ ಅವನ ಫೀಲ್ ಹಾಗೆ ಇತ್ತಂತೆ, ನಾನು ಸತ್ತೆ ಅನ್ನೋ ಥರ ಅವನು ಹೇಳಿಕೆನ ಬರೆದಿದ್ದ. ಅವನ ಆ ಒಂದು ರೀಪ್ಲೇ ನೋಡಿ ಅವನಿಗೆ ನಿಜವಾಗ್ಲೂ ಎದೆ ಭಾರ ಆಗಿತ್ತಂತೆ. ಅವನಿಗೆ ಹೇಗೆ ಅದನ್ನು ಹೇಳಬೇಕು ಅಂತಲೂ ಗೊತ್ತಾಗಿಲ್ಲ. ಅವನು ಆಮೇಲೆ ಆ ವಿಷಯಗಳನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ವಿತ್ ಕಾಲ್ ಪ್ರೂಫ್ ತೋರಿಸ್ತಾನೆ, ಇದು ಹೇಗೆ ಸಾಧ್ಯ ಹಾಗಾದರೆ ಅಂತ. ಆದರೆ ಕಿರಣ್ ಅದನ್ನು ನೋಡಿ ತುಂಬ ಶಾಕ್ ಆಗ್ತಾನೆ. ಇಲ್ಲ, ನಾನು ಬಂದಿದ್ದೆ, ಇವಾಗ ನಾನು ಮೊಬೈಲ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ನಾನು ಕೂಡ ಫಂಕ್ಷನಿಗೆ ಬಂದಿದ್ದೆ, ನಿನ್ನ ಜೊತೆ ಬರೋಕ್ಕೆ ನಾನು ಲೇಟ್ ಆಗೋಯ್ತು, ನೀನು ಹೋದ್ಮೇಲೆ ನಾನು ಆ ಫಂಕ್ಷನ್ನ ಅಟೆಂಡ್ ಮಾಡಿದೆ ಅಂತ ಹೇಳ್ತಾನೆ. ನಿಜಕ್ಕೂ ಇದು ಅವನು ಹೇಳೋ ಹಾಗೆ ಸಿನಿಮ್ಯಾಟಿಕ್ ರೀತಿನೇ ಇದೆ. ಅದು ಯಾರೂ ಇಲ್ಲ ಅಂತ ಅಂದಮೇಲೆ ಅವನ ರೂಮ್ಗಲ್ಲಿ ಯಾರು ಹೋಗ್ತಾರೆ, ಯಾರು ಅವನ್ನ ಕಾಲ್ ಡಯಲ್ ಮಾಡ್ತಾರೆ? ನಿಜಕ್ಕೂ ಇದು ನನಗಂತೂ ನಂಬೋಕೆ ಅಸಾಧ್ಯನೇ. ಬಟ್ ಕೇಳಿದಾಗ
ಇದವನು ನಿಜವಾಗ್ಲೂ ನಡೆದಿದ್ರೆ ಇದೊಂದು ಸ್ವಲ್ಪ ಮಿಸ್ಟರಿ ಅಂತಲೇ ಅನಿಸ್ಬೋದು, ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ ನನಗೂ ಕೂಡ. ಸೊ ನಿಮಗೆ ಇದ್ರ ಮೇಲೆ ನಂಬಿಕೆ ಇದೆಯಾ, ಇದು ರಿಯಲ್ ಆಗಿ ನಡೆದಿರಬಹುದಾ ಅಥವಾ ಇಲ್ವಾ ಅನ್ನೋದು ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ. ಇಲ್ಲ ಸಿನಿಮ್ಯಾಟಿಕ್ ಅಂತ ಅನಿಸಿದ್ರೆ ಸೊ ಅದನ್ನು ಹಾಗೆ ಕ್ಯಾರಿ ಮಾಡಿ. ಸೊ ಇಲ್ಲಿಗೆ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡುಕೋಣೆ ಮುಂದಿನ ಸ್ಟೋರಿಯಲ್ಲಿ ಒಂದು ನೈಜ ಘಟನೆಯೊಂದಿಗೆ ಬರ್ತಾ ಇದ್ದೀನಿ. ನಿಮ್ಮ ಯುವ ಪಡುಕೋಣೆ.